ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ಈರುಳ್ಳಿಯಿಂದ ಆಗುವಂತಹ ಆರೋಗ್ಯಕರ ಮತ್ತು ಲಾಭದಾಯಕ ಅಂಶಗಳನ್ನ ತಿಳ್ಕೊಳ್ಳೋಣ. ಮೊದಲೆಲ್ಲ ಈರುಳ್ಳಿ ಹೆಚ್ಚಿದ್ರೆ ಅಳು ಬರ್ತಾ ಇತ್ತು. ಈಗ ಈರುಳ್ಳಿ ರೇಟ್ ಕೇಳಿದ್ರೇನೆ ಅಳು ಬರಂಗಾಗಿದೆ ಅಲ್ವಾ, ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಸೊ ನಾವು ಈರುಳ್ಳಿ ರೇಟ್ ಜಾಸ್ತಿ ಆಯಿತು ಅಂತ ಈರುಳ್ಳಿ ಬಳಸೋದೇನೇನಾದರೂ ಬಿಟ್ಬಿಟ್ಟಿದೀವ? ಪ್ರತಿನಿತ್ಯ ಈರುಳ್ಳಿ ಇಲ್ಲ ಅಂದರೆ ಅಡುಗೆನೇ ಆಗಲ್ಲ. ನಮ್ಮ ಮನೇಲಂತೂ ಈರುಳ್ಳಿ ತುಂಬ ಜಾಸ್ತಿನೇ ಬೇಕಾಗುತ್ತೆ. ಪ್ರತಿನಿತ್ಯ ಎಲ್ಲ ಫುಡ್ನಲ್ಲೂ ಈರುಳ್ಳಿಯನ್ನು ಬಳಸ್ತೀವಿ. ಬರೀ ಅಳೋದಷ್ಟೇ ಅಲ್ಲ, ಈರುಳ್ಳಿಯನ್ನು ತಿನ್ನೋದ್ರಿಂದ ಕೆಲವೊಂದು ಅಡ್ವಾಂಟೇಜಸ್ ಇದೆ. ಸೊ ಏನೇನು ಅಡ್ವಾಂಟೇಜಸ್ ಇದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇ ಉಪಯೋಗ ಏನಪ್ಪ ಈರುಳ್ಳಿಯನ್ನು ಬಳಸೋದ್ರಿಂದ ಅಂತ ಹೇಳಿದ್ರೆ, ಫಸ್ಟ್ ಅದರಲ್ಲಿ ಏನೇನು ಪೋಷಕಾಂಶಗಳು ಇವೆ ಅಂತ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಅದರಲ್ಲಿ ವಿಟಮಿನ್ ಸಿ, ವಿಟಮಿನ್ ಇ, ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಮತ್ತು ಕಬ್ಬಿಣಾಂಶ, ಖನಿಜಾಂಶ, ಇನ್ನಿತರ ಕೆಲವೊಂದು ಅಂಶಗಳಿರುತ್ತೆ. ಸೊ ಇವೆಲ್ಲ ನಮ್ಮ ದೇಹಕ್ಕೆ ಇಂಪಾರ್ಟೆಂಟ್ ಅಂತ ಪ್ರತಿ ವಿಡಿಯೋದಲ್ಲಿ ಹೇಳಿದ್ದೀನಲ್ವಾ, ಇದರಲ್ಲೂ ಅದನ್ನೇ ಹೇಳ್ತಾ ಇದ್ದೀನಿ. ಎಲ್ಲ ರೀತಿಯ ಪೋಷಕಾಂಶಗಳು ದೇಹಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಲ್ಲ ತರಕಾರಿ ಹಣ್ಣನ್ನು ತಿನ್ನೋದು ಉತ್ತಮ ಅಂತ ಹೇಳ್ಬೋದು. ಇವಾಗ ಈರುಳ್ಳಿ ಬಗ್ಗೆ ಹೇಳ್ತಾ ಇರೋದ್ರಿಂದ ಈರುಳ್ಳಿ ಕೂಡ ಅದರಲ್ಲಿ ಒಂದು ಪಾತ್ರವನ್ನು ವಹಿಸ್ಕೊಂಡಿದೆ. ಸೊ ನಾವು ಪ್ರತಿನಿತ್ಯ ತಿನ್ನುವಂತಹ ಈರುಳ್ಳಿಯಿಂದ ನಮಗೆ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ಒದಗಿಸೋದು ಅಷ್ಟೇ ಅಲ್ಲದೆ ನಮ್ಮ ಹೆಲ್ತನ್ನು ಚೆನ್ನಾಗಿಡೋದಕ್ಕೆ ತುಂಬಾ ಉಪಯುಕ್ತ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಉಪಯೋಗ ಏನಪ್ಪ ಹೇಳೋಕ್ಕೂ ಮುಂಚೆ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಮುಂಬರುವ ವಿಡಿಯೋಗಳು ನಿಮಗೆ ಒಂದು ತಲುಪಲು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಪ್ರತಿನಿತ್ಯ ಈರುಳ್ಳಿಯನ್ನು ಬಳಸ್ತೀವಿ, ಅದರಲ್ಲಿರುವಂತಹ ಲಾಭಾಂಶ ಏನಾದರೂ ತಿಳ್ಕೊಂಡಿದ್ದೀವಾ? ಈಗ ತಿಳ್ಕೊಂಡಿಲ್ಲ ಅಂದರೆ ಈಗ ತಿಳ್ಕೊಳ್ಳಿ, ಪ್ರಾಬ್ಲಮ್ ಏನಿಲ್ಲ, ಓಕೆನಾ. ಈರುಳ್ಳಿಯನ್ನು ಬಳಸೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ. ಎಲ್ಲ ತರಕಾರಿಯಲ್ಲೂ ಆಲ್ಮೋಸ್ಟ್ ಎಲ್ಲ ತರಕಾರಿಯಲ್ಲೂ ಕೂಡ ಕರಗುವಂತಹ ನಾರು ಇರೋದ್ರಿಂದ ನಮ್ಮ ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇದರಲ್ಲೂ ಕೂಡ ನಾರಿನಂಶ ಇರುತ್ತೆ. ಸೊ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಆ್ಯಸ್ ಯೂಶುವಲ್ ಯಾವುದೇ ರೀತಿಯ ಮಲಬದ್ಧತೆ ತೊಂದರೆ ಆಗಿರಬಹುದು, ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ನಿವಾರಣೆ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಅದಕ್ಕೆ ಹೆಚ್ಚಾಗಿ ಎಲ್ಲ ಅಡುಗೆಯಲ್ಲೂ ಈರುಳ್ಳಿಯನ್ನು ಬಳಸೋದು. ತಿನ್ನುವಂತಹ ಫುಡ್ ಚೆನ್ನಾಗಿ ಡೈಜೆಸ್ಟ್ ಆಗಲಿ ಅಂತಲೇ ಅದನ್ನು ಈರುಳ್ಳಿಯನ್ನು ಹೆಚ್ಚಾಗಿ ಬಳಸೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ, ಯಾವುದೇ ರೀತಿಯ ಹೊಟ್ಟೆ ಸಮಸ್ಯೆ ಕೂಡ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಉಪಯೋಗ ಏನಪ್ಪ ಈರುಳ್ಳಿಯನ್ನು ಬಳಸೋದ್ರಿಂದ ಏನೇನಿಗೆ ಬಳಸ್ಕೋಬಹುದು, ನಮ್ಮ ಆರೋಗ್ಯವನ್ನು ಎಷ್ಟರ ಮಟ್ಟಿಗೆ ಚೆನ್ನಾಗಿಡುತ್ತೆ ಅಂತ ಹೇಳೋದಾದರೆ, ಇದರಲ್ಲಿರುವಂತಹ ಕೆಲವೊಂದು ಅಂಶಗಳು ಉಸಿರಾಟದ ಸಮಸ್ಯೆ ಏನಾದರೂ ಇದ್ದರೆ, ಉಸಿರಾಟದ ಸಮಸ್ಯೆ ಯಾವುದೇ ರೀತಿಯಾಗಿರ್ಬೋದು, ಅಸ್ತಮಾ ಆಗಿರಬಹುದು, ಶ್ವಾಸಕೋಶಗಳ ತೊಂದರೆ ಆಗಿರಬಹುದು, ಯಾವುದೇ ರೀತಿಯ ಉಸಿರಾಟದ ಸಮಸ್ಯೆಯನ್ನು ಈಸಿಯಾಗಿ ನಿವಾರಣೆ ಮಾಡ್ಕೋಬೇಕಂತ ಏನಾದರೂ ಇದ್ದರೆ ಪ್ರತಿನಿತ್ಯ ಈರುಳ್ಳಿಯನ್ನು ಬಳಸೋದು ಉತ್ತಮ ಅಂತ ಹೇಳ್ಬೋದು. ಇದಲ್ಲದೆ ಕೆಲವೊಂದು ರೀತಿಯ ಅಲರ್ಜಿಗಳಿಗೂ ಕೂಡ ಬೆಸ್ಟ್ ಸೊಲ್ಯೂಷನ್ ಏನು, ಹೇಗೆ ನಿವಾರಣೆ ಮಾಡ್ಕೋಬೇಕು ಅಂದರೆ ಪ್ರತಿನಿತ್ಯ ಈರುಳ್ಳಿಯನ್ನು ಬಳಸೋದು ಈಸಿಯೆಸ್ಟ್ ಮತ್ತು ಶೀಘ್ರವಾದ ಗುಡ್ ರಿಸಲ್ಟನ್ನು ಕೂಡ ಪಡಿಬಹುದು. ಈರುಳ್ಳಿಯನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಅಲರ್ಜಿಗೆ ಅಂತ ಹೇಳೋದಾದರೆ, ಜೇನುತುಪ್ಪ ಮತ್ತು ಈರುಳ್ಳಿಯನ್ನು ಈಕ್ವಲ್ ಆಗಿ ಹಾಕಿ ಚೆನ್ನಾಗಿ ತಿನ್ನೋದ್ರಿಂದ ತುಂಬ ಉಪಯೋಗ ಆಗುತ್ತೆ ಮತ್ತು ಅಲರ್ಜಿ ಕೂಡ ಅವಾಯ್ಡ್ ಆಗೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಇದಲ್ಲದೆ ಚಳಿಗಾಲದಲ್ಲಿ ಹೆಚ್ಚಾಗಿ ಶೀತ, ಕೆಮ್ಮು, ನೆಗಡಿ, ಅದೇ ಸೋಂಕು, ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಕಾಯಿಲೆಗಳನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. 2 ಚಮಚ ಈರುಳ್ಳಿ ರಸಕ್ಕೆ 2 ಚಮಚ ಜೇನುತುಪ್ಪ ಹಾಕಿ ಅದ್ರ ಜೊತೆಗೆ 2 ಸ್ಪೂನಷ್ಟು ಮೆಣಸಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ನೆಗಡಿ ಮತ್ತು ಕಫವನ್ನು ಅವಾಯ್ಡ್ ಮಾಡೋದಕ್ಕೆ, ಕಫನ ಆಚೆ ಹಾಕಬೇಕು. ಯಾವುದೇ ರೀತಿ ಜಾಸ್ತಿ ಜನ ಅದನ್ನು ಹಂಗೆ ಸ್ಟೋರ್ ಮಾಡೋದಾಗಿರಲಿ ಮಾಡ್ತಾರೆ. ಸೊ ಅದನ್ನು ಮಾಡೋಕ್ಕೆ ಹೋಗಬೇಡಿ, ಆಚೆ ಹಾಕೋದಕ್ಕೆ ಪ್ರಯತ್ನ ಪಡಿ. ಜನ ಅಸಹ್ಯ ಪಡ್ಕೋತಾರೆ, ಏನು ಅನ್ಕೋತಾರೋ ಏನೋ ಅಂತೆಲ್ಲ ಯೋಚನೆ ಮಾಡಬಾರ್ದು. ಅದನ್ನು ಹೊರ ಹಾಕಿದ್ರೇ ಕ್ಲಿಯರ್ ಆಗೋದು ಗಂಟಲು ನೀಟಾಗಿ. ಕಫ ಎಲ್ಲ ಹೊರ ಹಾಕಬೇಕು, ಸ್ಟೋರ್ ಮಾಡಬಾರ್ದು. ಮತ್ತು ಅದು ಕೆಲವೊಂದು ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಆಗಿಬಿಡುತ್ತೆ. ಸೊ ಆದಷ್ಟು ಏನಾದರೂ ತೊಂದರೆ ಇದ್ದರೆ ಅದನ್ನು ನಿವಾರಣೆ ಮಾಡೋದಕ್ಕೆ ಬಳಸ್ಕೊಳ್ಳಿ ಈರುಳ್ಳಿಯನ್ನು. ಸೊ ಆದಷ್ಟು ಈರುಳ್ಳಿಯನ್ನು ಬಳಸೋದ್ರಿಂದ ನೆಗಡಿ, ಕೆಮ್ಮು, ಕಫವನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಇದಲ್ಲದೆ ಪ್ರತಿನಿತ್ಯ ಈರುಳ್ಳಿಯನ್ನು ಬಳಸೋದ್ರಿಂದ ಇನ್ನೇನು ಉಪಯೋಗ ಇದೆ ಅಂತ ಹೇಳೋದಾದರೆ, ಮೂಳೆಗಳನ್ನ ಗಟ್ಟಿ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿಯೊಂದು ತರಕಾರಿಯಲ್ಲೂ ಕ್ಯಾಲ್ಶಿಯಂ ಅಂಶ ಹೆಚ್ಚಾಗಿರುತ್ತೆ. ಅದರಲ್ಲೂ ಈರುಳ್ಳಿಯಲ್ಲಿ ಹೆಚ್ಚಿನ ಪ್ರಮಾಣದ ಕ್ಯಾಲ್ಶಿಯಂ ಅಂಶ ಇರೋದ್ರಿಂದ ನಮ್ಮ ಬೋನನ್ನು ಸ್ಟ್ರಾಂಗ್ ಮಾಡೋದಕ್ಕೆ, ತುಂಬ ಸ್ಟ್ರಾಂಗ್ ಆಗಿಡೋದಕ್ಕೆ ತುಂಬ ಸಹಾಯಕ. ಅದ್ರ ಜೊತೆಗೆ ಕ್ಯಾಲ್ಶಿಯಂ ಅಂಶ ಹಲ್ಲಿಗೂ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ರತಿನಿತ್ಯ ಈರುಳ್ಳಿಯನ್ನು ಬಳಸೋದು ತುಂಬ ಉತ್ತಮ ಅಂತಲೇ ಹೇಳಬಹುದು. ಇನ್ನು ಎಲ್ಲರಿಗೂ ಆಸೆ ಇರುತ್ತೆ, ನನ್ನ ಕೂದಲು ಉದ್ದಕ್ಕಿರಬೇಕು, ಬ್ಲ್ಯಾಕ್ ಇರಬೇಕು, ಹೇರ್ ಫಾಲ್ ಆಗಬಾರ್ದು, ಡ್ಯಾಂಡ್ರಫ್ ಇರಬಾರ್ದು ಅಂತ. ಎಲ್ಲ ಆಸೆ ಅಷ್ಟೇ, ಹೆಚ್ಚಾಗಿ ಹೇರ್ ಪ್ರಾಬ್ಲಮ್ಸೇ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದು. ಯಾಕೆಂತಂದರೆ ನಮ್ಮ ಎನ್ವೈರ್ಮೆಂಟ್ ಅಷ್ಟು ಹಾಳಾಗಿದೆ. ಸೊ ಹಾಳಾಗಿರೋದ್ರಿಂದ ನಮ್ಮ ಕೂದಲಿನ ಆರೋಗ್ಯ ಕೂಡ ಅಷ್ಟಕ್ಕಷ್ಟೇ. ಹೇಗೆ ಡ್ಯಾಂಡ್ರಫನ್ನು ಅವಾಯ್ಡ್ ಮಾಡಬೇಕು ಅಂದರೆ, ನೀವು ಬಳಸುವಂತಹ ಮೊಸರು, ಮನೆಯಲ್ಲೇ ಮಾಡುವಂತಹ ಮೊಸರನ್ನು ಒಂದು ಸ್ವಲ್ಪ ಮೊಸರು ಮತ್ತು ಅದಕ್ಕೆ ಈರುಳ್ಳಿ ರಸವನ್ನು ಮಿಕ್ಸ್ ಮಾಡಿ
ಎಲ್ಲೆಲ್ಲಿ ಜಾಸ್ತಿ ಡ್ಯಾಂಡ್ರಫ್ ಆಗಿದೆ ಅಲ್ಲಿಗೆ ಅಪ್ಲೈ ಮಾಡಿ ಒಂಚೂರು ಮಸಾಜ್ ಕೊಡಿ. ಜಾಸ್ತಿ ಹೆವಿ ಮಸಾಜ್ ಕೊಡಬಾರ್ದು. ಹೆಚ್ಚು ಮಸಾಜ್ ಕೊಟ್ಟರೆ ಹೇರ್ ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸ್ವಲ್ಪ ಮಸಾಜ್ ಕೊಟ್ಟು ಡ್ರೈ ಆದಮೇಲೆ ವಾಶ್ ಮಾಡೋದ್ರಿಂದ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ. ಇದನ್ನು ವಾರಕ್ಕೆ 2 ಬಾರಿ ಮಾಡಿದ್ರೆ ಬೇಗ ಗುಡ್ ರಿಸಲ್ಟ್ನ ಕಾಣ್ಬೋದು. ಇದಲ್ಲದೆ ಹೇರ್ ಫಾಲ್ ಏನಾದರೂ ಡ್ಯಾಂಡ್ರಫ್ ಇಲ್ಲ ಹಾಗೆ ಹೇರ್ ಫಾಲ್ ಆಗ್ತಾ ಇದೆ ಅಥವಾ ಕೂದಲು ತುಂಬ ಲೀನ್ ಆಗಿದೆ, ದಪ್ಪ ಆಗಬೇಕು, ಉದ್ದ ಬೆಳಿಬೇಕು ಅಂತಂದರೆ ಈರುಳ್ಳಿ ಈರುಳ್ಳಿ ರಸವನ್ನು ಒಂದು ಸ್ವಲ್ಪ ಸ್ಟೋರ್ ಮಾಡಿಕೊಂಡು ಕೂದಲಿಗೆ ಸ್ಪ್ರೇ ಮಾಡೋದ್ರಿಂದ ವಾರಕ್ಕೆ ಇದನ್ನು 2 ಬಾರಿ ಅಪ್ಲೈ ಮಾಡಿ ವಾಶ್ ಮಾಡೋದ್ರಿಂದ ಉದ್ದವಾದ ಕೂದಲನ್ನು ಪಡಿಬಹುದು. ಇದಲ್ಲದೆ ಪ್ರತಿನಿತ್ಯ ಈರುಳ್ಳಿಯನ್ನು ತಿನ್ನೋದ್ರಿಂದ ಇನ್ನೇನು ಉಪಯೋಗ ಇದೆ ಅಂತ ಹೇಳೋದಾದರೆ, ಕಿವಿ ನೋವು ಏನಾದರೂ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ರೆ, ಕೆಲವೊಬ್ಬರಿಗೆ ಕಿವಿ ನೋವು ಕಾಣಿಸ್ಕೊಳುತ್ತೆ, ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಪ್ರತಿನಿತ್ಯ ಹಸಿ ಈರುಳ್ಳಿಯನ್ನು ತಿನ್ನೋದು ಉತ್ತಮ ಅಂತ ಹೇಳ್ಬೋದು. ಬೇಗ ಕಿವಿ ನೋವು ಕೂಡ ಕಮ್ಮಿ ಆಗುತ್ತೆ. ಇದಲ್ಲದೆ ಬಿದ್ದ ಗಾಯ ಆಗಿರಬಹುದು, ಯಾವುದಾದ್ರೂ ಗಾಯ ಆಗಿ ಮಾರ್ಕ್ ಉಳ್ಕೊಂಡಿರ್ತಲ್ಲ ಮಚ್ಚೆ, ಆ ಮಚ್ಚೆಯನ್ನು ಹೋಗ್ಸೋದಕ್ಕೆ ಬೇಗ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಬೇಗ ಹೋಗ್ಸೋದಕ್ಕೆ ಏನು ಮಾಡಬೇಕು ಅಂದರೆ, ಒಂದು ಸ್ವಲ್ಪ ಈರುಳ್ಳಿ, ಅದಕ್ಕೆ ಸರಿಸಮನಾಗಿ ಜೇನುತುಪ್ಪನ 2 ಈಕ್ವಲ್ ಆಗಿ ಮಿಕ್ಸ್ ಮಾಡಿ, ಈರುಳ್ಳಿಯನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಾದ್ರೂ ಪರವಾಗಿಲ್ಲ, ನಿಮಗೆ ಹೇಗೆ ಕಂಫರ್ಟಬಲ್ ಅನಿಸುತ್ತೋ ಹಾಗೆ ಒಂದು ಸ್ವಲ್ಪ ಎರಡನ್ನೂ ತೊಗೊಂಡು ಮಿಕ್ಸ್ ಮಾಡಿಕೊಂಡು ಎಲ್ಲೆಲ್ಲಿ ಮಚ್ಚೆ ಆಗಿದೆ, ಗಾಯದ ಮಾರ್ಕ್ಸ್ ಇರುತ್ತೋ ಅದ್ರ ಮೇಲೆ ಅಪ್ಲೈ ಮಾಡಿ ವಾಶ್ ಮಾಡೋದ್ರಿಂದ ಬೇಗ ಗುಡ್ ರಿಸಲ್ಟು ಕಾಣ್ಬೋದು ಮತ್ತು ಮಾರ್ಕು ಕೂಡ ಬೇಗ ಕಮ್ಮಿ ಆಗೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಇದಲ್ಲದೆ ಈರುಳ್ಳಿಯನ್ನು ಬಳಸೋದ್ರಿಂದ ಮಧುಮೇಹವನ್ನು ಕಂಟ್ರೋಲ್ಗೆ ತರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ರಕ್ತಕ್ಕೆ ಸೇರುವಂತಹ ಸಕ್ಕರೆ ಅಂಶವನ್ನು ಅವಾಯ್ಡ್ ಮಾಡೋದು ಅಷ್ಟೇ ಅಲ್ಲದೆ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣವನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಮತ್ತು ಗ್ಲೂಕೋಸ್ ಲೆವೆಲನ್ನು ಪರ್ಫೆಕ್ಟ್ ಆಗಿರೋದಕ್ಕೆ, ಲೆವೆಲ್ ಆಗಿ ಇಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಇದಲ್ಲದೆ ಪ್ರತಿನಿತ್ಯ ನಾವು ಈರುಳ್ಳಿಯನ್ನು ಬಳಸೋದ್ರಿಂದ ಇನ್ನಷ್ಟು ಉಪಯೋಗ ಏನಪ್ಪ, ಪ್ರತಿನಿತ್ಯ ಯೂಸ್ ಮಾಡ್ತೀವಿ, ಏನಕ್ಕೆ ನಾವು ಪ್ರತಿನಿತ್ಯ ಯೂಸ್ ಮಾಡಬೇಕು ಈರುಳ್ಳಿಯನ್ನು ಅಂತ ಹೇಳೋದಾದರೆ, ಹೃದಯದ ಆರೋಗ್ಯವನ್ನು ಬ್ಯಾಲೆನ್ಸ್ಡ್ ಆಗಿಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಬ್ಲಡ್ ಪ್ಯೂರಿಫೈಡ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ಮತ್ತು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಎಲ್ಲ ರೀತಿಯ ಅಡ್ವಾಂಟೇಜಸ್ಸು ಈರುಳ್ಳಿಯಿಂದ ನಾವು ಪಡ್ಕೋಬೇಕಂದ್ರೆ ಪ್ರತಿನಿತ್ಯ ಈರುಳ್ಳಿಯನ್ನು ಬಳಸಲೇಬೇಕಾಗತ್ತೆ. ಇದಲ್ಲದೆ ಪ್ರತಿನಿತ್ಯ ನಾವು ಈರುಳ್ಳಿಯನ್ನು ಬಳಸೋದ್ರಿಂದ ಫ್ಯಾಟನ್ನು ಬರ್ನ್ ಮಾಡುವಂತಹ ಶಕ್ತಿ ಈರುಳ್ಳಿಗೆ ಇದೆ. ಸೊ ಆದಷ್ಟು ಈರುಳ್ಳಿಯನ್ನು ಹೆಚ್ಚಾಗಿ ಬಳಸೋದ್ರಿಂದ ನಮ್ಮ ಫ್ಯಾಟನ್ನು ಕೂಡ ಅವಾಯ್ಡ್ ಮಾಡೋದಕ್ಕೆ, ತಿನ್ನುವಂತಹ ಅಡುಗೆಯಲ್ಲಿ ಅಥವಾ ಊಟದಲ್ಲಿ ಫ್ಯಾಟ್ ಕಂಟೆಂಟ್ ಹೆಚ್ಚಾಗಿ ಇದ್ದರೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅಥವಾ ಕಮ್ಮಿ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಇದಲ್ಲದೆ ಬಾಯಲ್ಲಿ ಏನಾದರೂ ಹುಳುಕಾಗಿದ್ದರೆ ಅದನ್ನು ಅವಾಯ್ಡ್ ಮಾಡೋದಕ್ಕೂ ತುಂಬ ಸಹಾಯಕ. ಹುಳುಕು ಬರದೇ ಇರೋ ರೀತಿಯೂ ನಾವು ತಡೆಗಟ್ಬೋದು. ಹೇಗೆ ಅಂತ ಹೇಳೋದಾದರೆ, ಹಸಿ ಈರುಳ್ಳಿಯನ್ನು ತಗೊಂಡು ಚೆನ್ನಾಗಿ ಚ್ವಿಂಗ್ ಮಾಡಬೇಕು, ಅಂದರೆ ಅಗಿಬೇಕು, ಆ ರಸವನ್ನು ಅಲ್ಲೇ ಸ್ಟೋರ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಆವಾಗ ಪ್ರತಿನಿತ್ಯ ಹಾಗೆ ನಾವು ಈರುಳ್ಳಿಯನ್ನು ಜಗಿತಾ ಬಂದರೆ ಹುಳುಕಲ್ಲನ್ನು ಅವಾಯ್ಡ್ ಮಾಡುತ್ತೆ. ಒಂದು 3 ನಿಮಿಷ ಸಾಕು. ಹುಳುಕಲ್ಲನ್ನು ಅವಾಯ್ಡ್ ಮಾಡುತ್ತೆ, ಅಥವಾ ಹುಳುಕಲ್ ಬರದೇ ಇರೋ ರೀತಿ, ಕ್ಯಾವಿಟಿ ಬರದೇ ಇರೋ ರೀತಿ ಹೆಲ್ಪ್ ಮಾಡುತ್ತೆ. ಹಲ್ಲು ಚೆನ್ನಾಗಿರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಪ್ರತಿನಿತ್ಯ ಈರುಳ್ಳಿಯನ್ನು ತಿನ್ನೋದ್ರಿಂದ ಇನ್ನೇನು ಉಪಯೋಗ ಇದೆ ಅಂತ ಹೇಳೋದಾದರೆ, ಹೊಟ್ಟೆ ನೋವು ಬರದಂತೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಎಕ್ಸೆಸ್ ಆಫ್ ಹೀಟ್ನಿಂದ ಕೆಲವೊಬ್ಬರಿಗೆ ಹೊಟ್ಟೆ ನೋವು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಹೇಗೆ ಅವಾಯ್ಡ್ ಮಾಡ್ಕೋಬೇಕು ಅಂತ ಹೇಳೋದಾದರೆ, 1 ಸ್ಪೂನಷ್ಟು ಈರುಳ್ಳಿ ರಸಕ್ಕೆ ಒಂಚೂರು ಇಂಗನ್ನು ಮಿಕ್ಸ್ ಮಾಡಿ ಅದನ್ನು ತಿನ್ನೋದ್ರಿಂದ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ. ಇಲ್ಲಾಂತಂದರೆ ಊಟಕ್ಕೂ ಮುಂಚೆ ಈರುಳ್ಳಿ ರಸನಾದರೂ ಕುಡೀರಿ. ಇಲ್ಲಾಂತಂದರೆ ತುಪ್ಪದಲ್ಲಿ ಹುರಿದಂತಹ ಈರುಳ್ಳಿಯನ್ನು ತಿನ್ನೋದು ಉತ್ತಮ ಅಂತ ಹೇಳ್ಬೋದು. ಉಷ್ಣತೆ ಕಮ್ಮಿ ಮಾಡುತ್ತೆ ಮತ್ತು ಹೊಟ್ಟೆ ನೋವು ಕೂಡ ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಉಪಯೋಗ ಏನಪ್ಪ ಈರುಳ್ಳಿಯನ್ನು ಬಳಸೋದ್ರಿಂದ ಅಂತ ಹೇಳೋದಾದರೆ, ಬೊಬ್ಬೆ ಏನಾದರೂ ಆಗಿದ್ದರೆ ಅದಕ್ಕೆ ಈರುಳ್ಳಿ ರಸವನ್ನು ಅಪ್ಲೈ ಮಾಡೋದ್ರಿಂದ ಬೊಬ್ಬೆ ಕ್ಯೂರ್ ಆಗೋದಕ್ಕೆ ತುಂಬ ಸಹಾಯಕ. ಒಡೆದ್ರೇ ಕ್ಯೂರ್ ಆಗೋದಲ್ವಾ, ಒಡೆದು ಒಣಗಾದ್ಮೇಲೆ ಅದು ಕ್ಯೂರ್ ಆಗಿದೆ ಅಂತ ಅರ್ಥ. ಸೊ ರಸವನ್ನು ಸ್ವಲ್ಪ ಅಪ್ಲೈ ಮಾಡೋದ್ರಿಂದ ಬೊಬ್ಬೆ ಕೂಡ ಕ್ಯೂರ್ ಆಗೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಇದಲ್ಲದೆ ಮೂಲವ್ಯಾಧಿ ಸಮಸ್ಯೆ ಏನಾದರೂ ಇದ್ದರೆ ಅದನ್ನು ಕೂಡ ಕ್ಯೂರ್ ಮಾಡ್ಕೋಬಹುದು ಈರುಳ್ಳಿಯನ್ನು ಬಳಸೋದ್ರಿಂದ. ಹೇಗೆ ಅಂತ ಹೇಳೋದಾದರೆ, ತುಪ್ಪದಲ್ಲಿ ಹುರಿದ ಈರುಳ್ಳಿಯನ್ನಾದರೂ ತಿನ್ನಬಹುದು, ಅಥವಾ ಮೊಸರಿನ ಜೊತೆಗೆ ಈರುಳ್ಳಿಯನ್ನು ಜಜ್ಜಿ ತಿನ್ನೋದು ಉತ್ತಮ ಅಂತ ಹೇಳ್ಬೋದು. ಅದನ್ನು ತಿನ್ನೋದ್ರಿಂದ ಮೂಲವ್ಯಾಧಿ ಸಮಸ್ಯೆಗೂ ಕೂಡ ನಿವಾರಣೆಯನ್ನು ಪಡೆಯಬಹುದು. ಇನ್ನು ಈರುಳ್ಳಿಯಲ್ಲೂ ಕೂಡ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳು ಇರುತ್ತೆ, ಪ್ರೋಟೀನ್ ಕೂಡ ಹೆಚ್ಚಾಗಿ ಇರೋದ್ರಿಂದ ಅದು ನಮ್ಮ ದೇಹಕ್ಕೆ ತುಂಬ ಇಂಪಾರ್ಟೆಂಟ್. ಸೊ ಪ್ರತಿನಿತ್ಯ ಈರುಳ್ಳಿಯನ್ನು ಹೆಚ್ಚಾಗಿ ಬಳಸೋದ್ರಿಂದ ನಮ್ಮ ಆರೋಗ್ಯವನ್ನು ಚೆನ್ನಾಗಿಡಬಹುದು. ಇದರ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ರಕ್ತಹೀನತೆ ಸಮಸ್ಯೆ ಇದ್ರೂ ನಿವಾರಣೆ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗ್ತಾ ಇದೆ ಅಂತಂದರೆ ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ ಅಂತಲೇ ಅರ್ಥ. ಇದ್ರ ಜೊತೆಗೆ ಪ್ರತಿನಿತ್ಯ ಈರುಳ್ಳಿಯನ್ನು ತಿನ್ನೋದ್ರಿಂದ ನಿದ್ರಾಹೀನತೆ ಸಮಸ್ಯೆ ಏನಾದರೂ ಇದ್ದರೆ ಅದಕ್ಕೂ ಕೂಡ ಈರುಳ್ಳಿ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಪ್ರತಿನಿತ್ಯ ಮಲಗೋಕ್ಕೂ ಮುಂಚೆ, ಊಟ ಆದ ನಂತರ ಅಥವಾ ಊಟದ ಜೊತೆಗೆ ಈರುಳ್ಳಿಯನ್ನು ಬಳಸೋದ್ರಿಂದ
ಬೆಸ್ಟು ಮತ್ತು ಒಳ್ಳೆ ನಿದ್ದೆಯನ್ನು ಮಾಡಬಹುದು. ಯಾವುದೇ ರೀತಿಯ ಸ್ಟ್ರೆಸ್ ಆಗಿರಬಹುದು, ಡಿಪ್ರೆಷನ್ ಆಗಿರಬಹುದು, ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳಬಹುದು. ಇದಲ್ಲದೆ ಕಣ್ಣೀರನ್ನು ತರಿಸುವಂತಹ ಈರುಳ್ಳಿಯನ್ನು ತಿನ್ನೋದ್ರಿಂದ ದೊಡ್ಡ ದೊಡ್ಡ ಕ್ಯಾನ್ಸರನ್ನು ಕೂಡ ನಾವು ನಿವಾರಣೆ ಮಾಡುವಂಥ ಶಕ್ತಿ ಈರುಳ್ಳಿಗೆ ಇದೆ. ಸೊ ಹೆಚ್ಚಾಗಿ ನಾವು ಈರುಳ್ಳಿಯನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಣ್ಣೀರಷ್ಟೇ ತರಿಸೋದಿಲ್ಲ, ನಮ್ಮ ಆರೋಗ್ಯವನ್ನು ಚೆನ್ನಾಗಿಡಿ, ನಮ್ಮ ಮುಖದಲ್ಲೂ ಸ್ಮೈಲ್ ಕೂಡ ತರಿಸುತ್ತೆ. ಸೊ ಆದಷ್ಟು ಹೆಚ್ಚಾಗಿ ಈರುಳ್ಳಿಯನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯವನ್ನು ಚೆನ್ನಾಗಿಡಬಹುದು, ಬ್ಯಾಲೆನ್ಸ್ಡ್ ಆಗಿಡಬಹುದು. ಯಾವುದೇ ರೀತಿಯ ಹೃದಯ ಸಮಸ್ಯೆ ಇರೋದಿಲ್ಲ ಮತ್ತು ಕ್ಯಾನ್ಸರ್ ನಿವಾರಣೆ ಮಾಡುತ್ತೆ. ಉದ್ದವಾದ ಕೂದಲನ್ನು ಪಡಿಬೋದು. ನನ್ನ ಕೂದಲು ಬಗ್ಗೆ ಕೇಳಬೇಡಿ, ನನಗೆ ಶಾರ್ಟ್ ಹೇರ್ ಇಷ್ಟ ಅಂತ ನಾನು ಕಟ್ಟಿಂಗ್ ಮಾಡಿಸ್ಕೊಂಡಿದ್ದೀನಿ. ಸೊ ನಿಮಗೇನಾದರೂ ಇಷ್ಟ ಇದ್ದರೆ, ಉದ್ದವಾದ ಕೂದಲು ಬೇಕು, ಕಪ್ಪಗಿರಬೇಕು, ದಪ್ಪಗಿರಬೇಕು ಕೂದಲು ಅಂತ ಆಸೆ ಇದ್ದರೆ ಪ್ರತಿನಿತ್ಯ ಈರುಳ್ಳಿಯನ್ನು ಬಳಸಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ಹಣ್ಣು ತರಕಾರಿ ಸೊಪ್ಪಿನ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಮತ್ತು ಉಪಯೋಗ ಆಗುತ್ತೆ ಅನಿಸಿದ್ದಲ್ಲಿ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಕಣ್ಣಲ್ಲಿ ನೀರಷ್ಟೇ ಅಲ್ಲ ಮುಖದಲ್ಲಿ ಸ್ಮೈಲ್ ತರೋದಕ್ಕೆ ಈ ವಿಡಿಯೋನ, ಅಂದರೆ ಈರುಳ್ಳಿಯಿಂದ ಆಗುವಂಥ ಅಡ್ವಾಂಟೇಜಸನ್ನು ತಿಳಿಸೋದಕ್ಕೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ.